ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಗಣರಾಜ್ಯೋತ್ಸವದಂದು ತಾಲೂಕು ಆಡಳಿತದ ನಿರ್ಲಕ್ಷ್ಯ, ಸಂವಿಧಾನದ ಅರ್ಥ ಮಹತ್ವ ತಿಳಿಸದ ಇಲಾಖೆಗಳ ವಿರುದ್ಧ ವಕೀಲ ಬೆಣ್ಣೆಪ್ಪ ಸಿ ಕೊಂಬಿನಕರ್ ಆಕ್ರೋಶ. ದಿನಾಂಕ 26 ಜನವರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಜಾರಿಗೆ ಬಂದ ದಿನ. ಅಂದಿನ ದಿನ ಜೇವರ್ಗಿ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಆಚರಿಸ್ತೀನಿ. ಅದಕ್ಕೆ ನಾನು ನನ್ನ ಧನ್ಯವಾದಗಳು ಕೂಡ ಹೇಳ್ತೀನಿ. ಆದರೆ ನನಗೆ ಮತ್ತು ಈ ದೇಶಕ್ಕೆ ಅವಮರ್ಯಾದೆಗೊಳಿಸಿದ್ದು ಇದರ ಒಂದು ಮುಖ್ಯ ಉದ್ದೇಶವೇನೆಂದರೆ, ತಾಲೂಕು ದಂಡಾಧಿಕಾರಿಗಳು ಹಾಗೂ ಇನ್ನಿತರ ವ್ಯಕ್ತಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ದಿನ ಈ 26 ಜನವರಿ ಏನೆಂಬುದು ಮಕ್ಕಳಿಗೆ ಯಾವುದೇ ರೀತಿಯಿಂದ ಅರಿವು ಮೂಡಿಸಿದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಲ್ಲ. ದಿ ತಹಶೀಲ್ದಾರ್ ಹೀಸ್ ಫಾಲೋಸ್ ದಿ ಇನ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ RSS system is followed. It is I strongly denied and strongly opposing this today's function. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕುಳಿತಂತ ಕೆಲವು ಮುಖಂಡರು ಹೇಗೆ ಇರಬೇಕಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಪರಿಜ್ಞಾನ ಇಲ್ಲದಂಥವರು ಅಲ್ಲಿ ಕುಳಿತುಕೊಂಡು ಪೋಜು ಕೊಟ್ಟಿದ್ದಾರೆ ವಿನಃ ಇವರು ಗುಲಾಮಗಿರಿಯ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ ವಿನಃ ಕಾನೂನಾತ್ಮಕವಾಗಿ ಕಾನೂನುಬದ್ಧವಾಗಿ ಅಂದಿನ ದಿನ ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟು ಜಾರಿಗೆ ಬಂದ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಂಡು ಯಾರೂ ಕೂಡ ಭಾಷಣ ಮಾಡಲಿಲ್ಲ. ಇಂದು ದಿನಾಂಕ 26 ಜನವರಿ ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಜೇವರ್ಗಿಯ ಕ್ರೀಡಾರಂಗಣದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಮುಗ್ಧ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ರಾಜಕೀಯ ಪ್ರಜ್ಞಾವಂತ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ತಾಲೂಕಿನ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಆದರೆ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಲೋಪದೋಷಗಳನ್ನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಂದ ಆಗಿರ್ತದೆ. ಇದರ ಬಗ್ಗೆ ಜೇವರ್ಗಿ ತಾಲೂಕಿನ ಎಲ್ಲ ಪ್ರಜ್ಞಾವಂತ ರಾಜಕೀಯ ಹಾಗೂ ಇನ್ನಿತರ ಮುಗ್ಧ ಸ್ವಭಾವದ ವ್ಯಕ್ತಿಗಳು ಇದನ್ನು ಬೆಂಬಲಿಸುತ್ತಾರೆ ಮತ್ತು ಈ ಒಂದು ವಿಷಯದ ಬಗ್ಗೆ ಅವರು ಖಡಾಖಂಡಿತವಾಗಿ ಖಂಡಿಸುತ್ತಾರೆ. ಅವರಿಗೂ ಕೂಡ ಇದು ಮನಸ್ಸಿಗೆ ನೋವಾದಂಥ ವಿಷಯವೇನೆಂದರೆ, ನಮ್ಮ ಭಾರತ ದೇಶದಲ್ಲಿ ನಮ್ಮನ್ನು ನಾವು ಆಳಿಕೊಳ್ಳಲು ಈ ದೇಶಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಆ ಒಂದು ಸಂವಿಧಾನವನ್ನು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷದ 11 ತಿಂಗಳ 17 ದಿನ ಅವರು ಶ್ರಮಪಟ್ಟು ಜನವರಿ 24
ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ಅಂದಿನ ಸ್ವಾತಂತ್ರ್ಯದ ಹೋರಾಟಗಾರರು ಇನ್ನಿತರರು 177 ಜನ ಅದನ್ನು ಸಹಿ ಹಾಕಿ ಅಂದಿನ ದಿನವನ್ನು 26 ಜನವರಿ 26ರಂದು ಈ ದೇಶಕ್ಕೆ ಹಿಂದಿನ ಮನಸ್ಫೂರ್ತಿಯನ್ನು ಸುಟ್ಟು ಹಾಕಿ ಸಮಾನತೆಗಾಗಿ ಮಹಿಳೆಯರಿಗೆ, ವಿದ್ಯಾವಂತರಿಗೆ, ಬಡ ಕುಟುಂಬದವರಿಗೆ, ಇನ್ನಿತರರು ಎಲ್ಲ ಜಾತಿಯ ಜನಾಂಗದವರಿಗಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ ಒಂದು ಸ್ವತಂತ್ರದ ಜೀವಿಸುವ ಹಕ್ಕು ಈ ಸಂವಿಧಾನದ ಮೂಲಕವಾಗಿ ಕೊಟ್ಟ ಸಂಬಂಧಕ್ಕಾಗಿ ಅಂದಿನ ದಿನ 26ರಂದು ಸಾವಿರಾರು ಜಾತಿಯ ಎಲ್ಲ ಜನಾಂಗದವರು ಡಾಕ್ಟರ್ ಬಾಬಾ ಸಾಹೇಬರನ್ನು ಕೊಂಡಾಡಿ ಹೊಗಳಾಡಿ ಆ ಸಂವಿಧಾನವನ್ನು ಅರ್ಪಿಸಿಕೊಂಡಂಥ ದಿನ. ಆದರೆ ನಮ್ಮ ತಾಲೂಕಿನಲ್ಲಿ ಒಬ್ಬ ವಿದ್ಯಾವಂತ ಶ್ರೇಷ್ಠ ಜ್ಞಾನವಂತನಾದ ಮಲ್ಲಪ್ಪ ಯಲಗೋಡ್ ತಾಲೂಕು ದಂಡ ಅಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನದ ಜೀವನದ ಚರಿತ್ರೆ ಬಗ್ಗೆ ಅವರು ಹೇಳಲು ವಿಫಲರಾಗಿದ್ದಾರೆ. ಅವರಿಗೆ ಸಂವಿಧಾನದ ಬಗ್ಗೆ ಪರಿಜ್ಞಾನವಿಲ್ಲ. ಇದು ನೀವು ಅನುಸರಿಸ್ತಕ್ಕಂಥ ಪದ್ಧತಿಯನ್ನು ನಾನು ಖಂಡಿಸುತ್ತೇನೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರೀತಿಯಾದಂಥ ತಪ್ಪು ಲೋಪ ದೋಷಗಳ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಳ್ಳಬಾರದು. ನಿಮಗೆ ಸಂವಿಧಾನದ ಬಗ್ಗೆ ಪರಿಜ್ಞಾನವಿಲ್ಲದೆ ಹೋದಲ್ಲಿ ನಾನು ನಿಮಗೆ ಒಂದು ಸಂವಿಧಾನದ ಬುಕ್ಕನ್ನು ತಂದು ಕೊಡುತ್ತೇನೆ. ನೀವು ಸಭೆಯಲ್ಲಿ ಹೇಳಿದಿರಿ, ಈ ಸಂವಿಧಾನವನ್ನು ಜಾರಿಗೆ ಬರಬೇಕಾದ್ರೆ ಸುಮಾರು ಜನರು ಶ್ರಮ ಪಟ್ಟರು ಅಂತ ಹೇಳಿದರು. ಯಾರು ಶ್ರಮ ಪಟ್ಟರು, ಯಾವ ಆಧಾರದ ಮೇಲೆ? ಸುಮಾರು ಸಾವಿರಾರು ಜನ ಶ್ರಮ ಪಟ್ಟರು ಅಂತ ಹೇಳಿದ್ರಿ. ಯಲ್ಲಪ್ಪನವರೇ, 7 ಜನ ಕಮಿಟಿ ಮೆಂಬರ್ ಇರ್ತಾರೆ ಸಂವಿಧಾನ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಿರ್ತಾರೆ. ಎಲ್ಲರೂ ಒಬ್ಬರು ಅಮೇರಿಕಕ್ಕೆ ಹೋದ್ರು, ಒಬ್ಬರು ಸತ್ರು, ಒಬ್ಬರು ಆರೋಗ್ಯ ಇಲ್ಲ ಅಂತ ಹೋದ್ರು. 6 ಜನ ಎಲ್ಲರೂ ಕೈ ಕೊಟ್ಟು ಹೋದರು. ಆದರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆ ಬರಲಿಲ್ಲ. ಅವರು 2 ವರ್ಷ 11 ತಿಂಗಳು 17 ದಿನ ಸತತವಾಗಿ ರಾತ್ರಿ ಹಗಲು ಶ್ರಮ ಪಟ್ಟು ಈ ಸಂವಿಧಾನವನ್ನು ನಿಮಗೆ ಮತ್ತು ನನಗೆ ಜಾರಿಗೆ ತಂದು ಕೊಟ್ಟಿರ್ತಾರೆ. ಆ ಒಂದು ಸಂವಿಧಾನದ ಮೂಲಕವಾಗಿ ನೀವು ಇವತ್ತು ಯಲ್ಲಪ್ಪನವರು ತಹಶೀಲ್ದಾರ್ ಆಗಿರಿ ಎಂಬುದು ನಾವು ಮರೆಯಬಾರದು. ನೀವು ಸಂವಿಧಾನದ ಬಗ್ಗೆ ತಪ್ಪು ಹೇಳಿಕೆಯನ್ನು ಹೇಳಿರುತ್ತೀರಿ. ಈ ರೀತಿ ನೀವು ದಂಡಾಧಿಕಾರಿಗಳು ತಪ್ಪು ಹೇಳಿಕೆ ಸ್ಟೇಟ್ಮೆಂಟು ನೀವು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಈ ಥರ ಹೇಳುವುದು ಸರಿಯಲ್ಲ ಎಂದು ನಿಮಗೆ ಎಚ್ಚರಿಸುತ್ತೇನೆ, ವಿನಃ ಮಾತ್ಯಾವುದೂ ಇಲ್ಲ. ದಯವಿಟ್ಟು ತಾವು ಈ ರೀತಿ ಹೇಳುವುದಕ್ಕಾಗಿ ಇಡೀ ದೇಶದಲ್ಲಿ ಮನಕುಲದವರಿಗೆ ನೋವಾಗಿರುತ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅಷ್ಟೇ ಅಲ್ಲ, ಇಡೀ ಭಾರತೀಯರಿಗೆ ನೋವಾಗುವಂಥ ತಾವು ಒಂದು ವೇದಿಕೆಯ ಮೇಲೆ ಹೇಳಿದ್ದು ನೋವುಂಟು ಆಗುತ್ತದೆ. ಸಾಹೇಬ್ರೆ, ಇನ್ನು ಮುಂದೆ ಈ ರೀತಿಯಾಗಿ ನೀವು ತಪ್ಪು ಸಂದೇಶ ಮಕ್ಕಳಿಗೂ ಮತ್ತು ಇನ್ನಿತರರ ಜನರಿಗೆ ಕೊಡುವುದು ಸುಳ್ಳು, ತಪ್ಪು. ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಪರಿಜ್ಞಾನ ಮೂಡಿಸಬೇಕು. ಈ ದೇಶಕ್ಕಾಗಿ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬದಲ್ಲಿ ಜನಿಸಿದಂಥವರಿಗೆ
ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಮತ್ತು ಬಡ ಕುಟುಂಬ ವರ್ಗದವರಿಗೆ ಅವರಿಗೆ ಸೇವೆಯಲ್ಲಿ ಉಚಿತವಾಗಿ ಸೇರ್ಪಡೆ ಮಾಡಿಕೊಳ್ಳಬೇಕೆಂತ ಹೇಳಿದ್ರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ.